ಇದೇ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಮಾತನಾಡಿದ್ದಾರೆ. ಹೇಟ್ ಸ್ಪೀಚ್ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ದ್ವೇಷ ಭಾಷಣದ ವಿಚಾರವನ್ನ ವಿಧೇಯಕವನ್ನು ತರೋದಕ್ಕೆ ಸರ್ಕಾರ ಹೊರಟಿದೆ. ಇದನ್ನ ಹೇಗೆ ನೋಡ್ತೀರಿ ಸರ್? ಇದು ರಾಜಕೀಯ ಕಾರಣಕ್ಕೋಸ್ಕರ ತರ್ತಾ ಇರೋದು ಅಂತ ಅನ್ಸುತ್ತಾ, ಹತ್ತಿಕ್ಕೋದಕ್ಕೆ ತರ್ತಾ ಇರೋದು ಅನ್ಸುತ್ತಾ, ಏನನ್ಸುತ್ತೆ? ಖಂಡಿತವಾಗಿಯೂ ಇದು ವಿರೋಧ ಪಕ್ಷಗಳನ್ನು ಹತ್ತಿಕ್ಕಲಿಕ್ಕೆ. ಯಾಕಂತಂತಂದ್ರೆ ತಮ್ಮ ಮುಂದೆ ನಿದರ್ಶನ ಇದೆ. ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ನಾವು ಕೇಸ್ ಫೈಲ್ ಮಾಡಿದರೆ FIR ಆಗೋದಿಲ್ಲ, ಅವರನ್ನು ಅರೆಸ್ಟ್ ಆಗೋದಿಲ್ಲ. ನಮ್ಮವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹಾಕಿದ್ರೂ ಕೂಡ ಕಂಪ್ಲೇಂಟ್ ಬೇಕಾಗಿಲ್ಲ. ಯಾವ ದೇಶ ಇದು? ಇದು ಭಾರತ ದೇಶವಾ ಬೇರೆ ಏನಾದರೂ ತಿಳ್ಕೊಂಡಿದ್ದಾರೆ ಇವರು? ಆದರೆ ಈಗ ಅದಕ್ಕಾಗಿ ಕಾನೂನನ್ನೇ ಬಿಗಿಗೊಳಿಸಿ ವಿರೋಧ ಪಕ್ಷಗಳನ್ನು ಹಣಿಬೇಕು ಅಂತೇಳಿ ಅವರು ಮಾಡ್ತಿದ್ದಾರೆ ಕಸರತ್ತು. ನಾವು ಅದಕ್ಕೆ ನಾವೇನು ಮಾಡಬೇಕು, ತಕ್ಕ ಉತ್ತರವನ್ನು ನಾವು ಕೂಡ ಕೊಡ್ತೇವೆ. ಸರ್, ಈಗ ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ನ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುದಾನ ಬಿಡುಗಡೆ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ಗ್ಯಾರಂಟಿ ಯೋಜನೆಗಳು ಯಾಕೇನು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೋಡಿ, ಮೊದಲಿನಿಂದಲೂ ಕೂಡ ಇದು ಮೊದಲನೇ ಬಾರಿ ಅಲ್ಲ, ಇದು ಹಲವಾರು ಬಾರಿ ಅವರ ಶಾಸಕರೇ ಗ್ಯಾರಂಟಿಗಳ ವಿರುದ್ಧವಾಗಿ ಮಾತಾಡಿದ್ದಾರೆ ಅಲ್ವಾ? ಅಂದಮೇಲೆ ಸರ್ಕಾರ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಅವ್ರದ್ದೇ ವಿರೋಧಗಳು ಅದಕ್ಕಿದೆ. ನಮ್ಮದೇನು ವಿರೋಧ ಇಲ್ಲ. ನಮಗೆ ಬಡವರಿಗೆ ಏನೋ ನೀವು ಆಶ್ವಾಸನೆ ಕೊಟ್ಟಿದ್ರಿ, ನೀವು ಮಾಡಿದ್ದು ವೋಟ್ ಬ್ಯಾಂಕ್ಗಾಗಿ, ಅದಾದಮೇಲೆ ಅದನ್ನು ಬೇರೆ ರೀತಿ ಹೇಳಿದ್ರಿ. ನಮ್ಮದೇನು ಅಭ್ಯಂತರ ಇಲ್ಲ. ಬಡವರಿಗೆ ತಲುಪಬೇಕಾಗಿತ್ತು, ಕೊಡಬೇಕಾಗಿತ್ತು, ಕೊಟ್ಟಿದ್ದೀರಿ. ನಮ್ಮದೇನು ತೊಂದರೆ ಇಲ್ಲ. ಆದರೆ ನಿಮ್ಮವರೇ ಈಗ ವಿರೋಧ ಮಾಡ್ತಾರೆ. ಏನು ಹೇಳ್ತೀರಿ? ಅಭಿವೃದ್ಧಿ ಅಂತೂ ಶೂನ್ಯ ಇದೆ. ಜೊತೆಗೆ ಅನುದಾನ ನಮಗೆ ಕೊಡ್ತಿಲ್ಲ ಅಂತೇಳಿ ಹಾಹಾಕಾರ ಮೊದಲಿಂದಲೂ ಇದೆ. ಏನೂ ಆಗ್ತಿಲ್ಲ. ಮತ್ತು ಈ ಘನಕಾರ್ಯಕ್ಕೆ ನಿಮ್ಗೆ ಯಾಕೆ ಸರ್ಕಾರ ಬೇಕಾಗಿತ್ತು? ಬರೀ ಲೂಟಿ ಮಾಡಲಿಕ್ಕೆ ಒಂದು ಸರ್ಕಾರ ಬೇಕು, ಅಷ್ಟೇ ಮಾಡ್ಕೊಂಡಿದ್ದೀರಿ ನೀವು. ಇದಿಷ್ಟು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ. ಹೇಟ್ ಸ್ಪೀಚ್ ವಿಧೇಯಕ ಮಂಡನೆ ಈಗಾಗಲೇ ಆಗಿದೆ. ಇದೇ ಸಂದರ್ಭದಲ್ಲಿ ಸ್ಪೀಕರ್ ಮಾತನಾಡುವಂತಹ ಸಂದರ್ಭದಲ್ಲಿಯೇ ಸ್ಪೀಕರ್ ಕೂಡ ಅಲ್ಲಿ ಮೈಕ್ ಕೂಡ ಕೈ ಕೊಟ್ಟಿತ್ತು. ದ್ವೇಷ ಭಾಷಣ ಪ್ರತಿಬಂಧಕ ಬಿಲ್ ಈಗಾಗಲೇ ಮಂಡನೆಯಾಗಿದೆ. ಆದರೆ ವಿರೋಧ ಪಕ್ಷಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆದರೂ ಕೂಡ ಈಗಾಗಲೇ ಬಿಲ್ ಮಂಡನೆಯಾಗಿದೆ. ಇನ್ನು ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಮೊದಲಿನಿಂದಲೂ ಕೂಡ ಇದನ್ನ ನಿರ್ಬಂಧಿಸ್ತಾಲೇ ಬಂದರು. ಇದು ಸರಿಯಲ್ಲ, ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಂಡ ಹಾಗೆ ಇದು ಅಂತ, ಅಂದರೆ ಪ್ರತಿಪಕ್ಷಗಳನ್ನ ಹತ್ತಿಕ್ಕುವಂತಹ ನಿಟ್ಟಿನಲ್ಲಿ ಈ ರೀತಿ ಬಿಲ್ ಮಂಡನೆ ಆಗ್ತಾ ಇದೆ ಎನ್ನುವಂಥ ಆರೋಪಗಳನ್ನು ಮಾಡ್ತಾರೆ ಬಂದರು. ಈಗಷ್ಟೇ ಛಲವಾದಿ ನಾರಾಯಣಸ್ವಾಮಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು, ಇದನ್ನ ಖಂಡಿಸಿದ್ದಾರೆ. ಆದರೂ ಕೂಡ ಈಗ ದ್ವೇಷ ಭಾಷಣ ಪ್ರತಿಬಂಧಕ ಬಿಲ್ ಈಗಷ್ಟೇ ಮಂಡನೆಯಾಗಿದ್ದಾರೆ. ಸ್ಪೀಕರ್ UT ಖಾದರ್ ಈಗಷ್ಟೇ ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ. ಚಳಿಗಾಲದ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಹಲವು ಬಿಲ್ಗಳು ಕೂಡ ಮಂಡನೆಯಾಗಿದೆ.